ನಾನು ಈಗ ಅಲ್ಲಿ ಬಿಗ್ ಬಾಸ್ ಅಂತ ಬಂದು ಭಾಗವಹಿಸೋದಕ್ಕಂತ ಬಂದಿದ್ದು ನಾನು ಒಬ್ಬನೇ ಹೋರಾಟ ಮಾಡೋದಕ್ಕೆ. ಅಂದರೆ ನಾನು ಅಲ್ಲಿ ಒಬ್ಬನೇ ಒಂಟಿಯಾಗಿ ನಾನು ಆಟ ಆಡೋದಕ್ಕೆ ಅಂತಂದು ಬಂದಿದ್ದು. ನನ್ನ ವ್ಯಕ್ತಿತ್ವ, ನನ್ನ ನಡವಳಿಕೆ, ನನ್ನ ಆಟನ ನಾನು ಆಡೋದಕ್ಕಂತ ಬಂದಿದ್ದು. ನೋಡಿದ್ರೆ ಬಿಗ್ ಬಾಸ್ 12 ಸೀಸನಲ್ಲಿ ಇಲ್ಲಿ ಜಂಟಿ ಒಂಟಿ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಾರಂಭ ಆಯಿತು. ಅಲ್ಲಿ ಪ್ರಾರಂಭದ ದಿನವೇ ಅಲ್ಲಿ ಒಂದು ಜನಗಳ ಆಯ್ಕೆಯ ಮೇಲೆ ಒಂಟಿ ಜಂಟಿ ಅಂತ ಮಾಡಿದ್ದು. ಸೊ ನನಗೆ ಅದರಲ್ಲಿ 74% ನಂಬರ್ ಬಂತು, ಅಂದರೆ 74 ಬಂತು. ಇನ್ನೊಂದು ನಂಬರ್ ಬರಬೇಕಾಗಿತ್ತು. ಅದರಿಂದ ನಾನು ಜಂಟಿಯಾಗಿ ಹೋಗಬೇಕಾಯಿತು. ಸೊ ಜಂಟಿಯಾಗಿ ಹೋಗ್ಬೇಕಾಗಿದ್ದಾಗ ನಾನು ನಮ್ಮ ಜಂಟಿಯಾಗಿ ಅಮಿತ್ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಅವರು ರೇಡಿಯೋ ಜಾಕಿ ಆಗಿರೋದ್ರಿಂದ ಅವರೇ ಬೇರೆ ಕ್ಷೇತ್ರ, ನಾನು ಕ್ರೀಡಾ ಸ್ಪೋರ್ಟ್ಸ್ದಲ್ಲಿ ಬಂದಿರೋದ್ರಿಂದ ನನ್ನದೇ ಬೇರೆ ವ್ಯಕ್ತಿತ್ವ, ಬೇರೆ ಮನಸ್ಥಿತಿ, ಅವ್ರದ್ದೇ ಬೇರೆ ಸ್ಥಿತಿ, ಮನಸ್ಥಿತಿ, ವ್ಯಕ್ತಿತ್ವ. ಇಬ್ರಿಗೂ ಏನಾಯ್ತು ಅಂದರೆ ಹೋದ ತಕ್ಷಣವೇ ಅಲ್ಲಿ ಈಗ ಹೊಂದಾಣಿಕೆ ಮಾಡಿಕೊಂಡು ನಾವಿಬ್ರು ಅಡ್ಜಸ್ಟ್ ಆಗಿ ನಡ್ಕೊಳ್ಳೋದೇ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನಾವು ಹೋಗಿ ನೆಕ್ಸ್ಟ್ ಡೇನೇ ನಾಮಿನೇಷನ್ ಸ್ಟಾರ್ಟ್ ಆಗೋಯ್ತು. ನೆಕ್ಸ್ಟ್ ಡೇನೇ, ಯಾಕಂದರೆ ನಾವಿಬ್ಬರು ಒಂದು ಜಾಯಿಂಟಿನ ಇಬ್ಬರು ಹೊಂದಾಡ್ಕೊಂಡು ಒಬ್ಬ ಜೊತೆಗೆ ಆಗಬೇಕಾಗಿತ್ತು. ಇಬ್ರು ಹೇಗೆ ಮಾಡೋಣ ಏನಂತಂದು ಅಷ್ಟರಲ್ಲೇ ನಮ್ಮ ಬಗ್ಗೆ ನಾಮಿನೇಷನ್ ಅಲ್ಲಿರೋರೆಲ್ಲರೂ ನಾಮಿನೇಷನ್ ಮಾಡಿದ್ರು. ಅದಕ್ಕಿಂತ ಮುಂಚೆ ನಾನು ಎಲ್ಲರೂ ಒಟ್ಟಿಗೆ ಎಲ್ಲರೂ ಮಾತಾಡಿಸ್ಕೊಂಡು ಎಲ್ಲರೂ ನಾವು ಒಳ್ಳೆ ಮನೆಯಲ್ಲಿ ಒಂದು ಸದಸ್ಯರ ಥರ ಎಲ್ಲರೂ ಇದ್ವಿ ಎಲ್ಲರ ಮನೆಯಲ್ಲಿ. ಸೊ ಏನಾಯ್ತು ಅಂದರೆ ಇವರಿಬ್ಬರು ಯಾರೊಟ್ಟಿಗೂ ಸೇರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನು ಅಲ್ಲಿ ನಾಮಿನೇಷನ್ ಮಾಡಿಬಿಟ್ರು. ಹೋದ ತಕ್ಷಣವೇ ನನಗೆ ಒಂಥರ ಬೇಜಾರಾಗೋಯ್ತು. ಏನಪ್ಪ, ನಾನು ಇಲ್ಲಿ ಆಟ ಆಡೋಕ್ಕಂತ ಬಂದಿರೋದು, ಬಂದಿದ ತಕ್ಷಣ ನಮ್ಮನ್ನು ನಾಮಿನೇಷನ್ನು ಮಾಡಿಬಿಟ್ರು. ಒಂದೇ ದಿನಕ್ಕೆ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನಮ್ಮನ್ನು ನಾಮಿನೇಷನ್ ಮಾಡಿಬಿಟ್ರು. ಇದು ಹೆಂಗಿರ್ತದಂದರೆ ಮದುವೆಯಾಗಿ ನೆಕ್ಸ್ಟ್ ಡೇಗೇ ಗಂಡ ಹೆಂಡತಿ ಇಬ್ಬರು ಸರಿಯಿಲ್ಲ ಅಂತ ಮನೆಯಿಂದ ಹೊರಗಡೆಗೆ ಆಚೆಗೆ ಹಾಕ್ದಂಗೆ ಆಯ್ತು ನಮ್ಮ ಪರಿಸ್ಥಿತಿ. ರಾತ್ರಿ ತಾಳಿ ಕಟ್ಕೊಂಡು ಕರ್ಕೊಂಡು ಹೋಗಿದ್ದೀನಿ. ಅಂದರೆ ಇವ್ರಲ್ಲಿ ಜಂಟಿ ಬೇಕಂತ ಕರ್ಕೊಂಡು ಹೋಗಿದ್ದೀನಿ. ಬೆಳಗ್ಗೆನೇ ನೋಡಿದ್ರೆ ಮನೆಯಿಂದ ಆಚೆ ಹಾಕೋ ಥರ ಆಗೋಯ್ತು ನನ್ನ ಪರಿಸ್ಥಿತಿ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತದ್ದು ನನಗಂತೂ ಗೊತ್ತಿಲ್ಲ. ನಾನಂತೂ ತುಂಬ ಸ್ಟ್ರಾಂಗ್ ಕಂಟೆಂಟು, ನಾನು ಗೆಲ್ಲಬೇಕಂತಂದೆ ಬಂದಿದ್ದು. ಹೋದ ತಕ್ಷಣ ಅಲ್ಲಿ ಇರೋರೆಲ್ಲರೂ ಇವರು ಯಾರೊಟ್ಟಿಗೆ ಸೇರ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ನೋಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಅವ್ರಿಗೆ ಮಾತಾಡೋದಕ್ಕೆ ಇಷ್ಟ ಇಲ್ದಿದ್ರು ಕೂಡ ನಾವು ಮಾತಾಡ್ತಾ ಇದ್ದೀನಿ. ನೋಡ್ದಂಗೆ ಇದ್ದರು, ನಾವು ನೋಡಿದ್ರು ಅವರು ನೋಡಿರೋ ಥರ ನಾಟಕ ಆಡ್ತಾಯಿದ್ರು. ಯಾಕಂದರೆ ಅವರು ನಮ್ಮನ್ನು ನೋಡ್ತಾ ಇದ್ದಿದ್ದು ಬರೀ ಕಣ್ಗಳು ಮಾತ್ರ ಅಷ್ಟೇ ನೋಡ್ತಾ ಇದ್ರು. ಅವರು ನನ್ನ ಮನಸ್ಪೂರ್ವಕವಾಗಿ ನನ್ನ ಮನಸ್ಸು ಕಣ್ಣಿಂದ ಅವ್ರಿಗೆ ಮಾತಾಡಿಸ್ತಾ ಇದ್ವಿ. ಓಪನ್ ಅಪ್ ಆಗಿ ನಾವು ಮಾತಾಡ್ತಾ ಇದ್ರು ಕೂಡ ಎಲ್ಲರೂ ಅವರವರನ್ನೇ ಎಲ್ಲರೂ ಸೇರಿಕೊಂಡು ನಮ್ಮನ್ನು ಇದು ಮಾಡಿದ್ರು. ಕಾರಣ ಏನಂದರೆ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನು, ನಮ್ಮ ಅಮಿತ್ ಅವರು ರೇಡಿಯೋ ಜಾಕಿ. ಸೊ ಅಲ್ಲಿ ಆಲ್ಮೋಸ್ಟ್ ಬಂದಿರೋ ಎಲ್ಲರೂ ಸ್ವಲ್ಪ ಸೀರಿಯಲ್ಲು ಕ್ಷೇತ್ರ ಮತ್ತು ಇದರಿಂದ ಬಂದಿರೋದ್ರಿಂದ ಸೊ ಅವ್ರಿಗೆ ಅದು ಕಂಫರ್ಟಬಲ್ ಆಗೋತ್ತು. ಎಲ್ಲರೂ ಅವ್ರು ಹೊರಗಡೆಗೆ ಆಲ್ರೆಡಿ ಎಲ್ಲರೂ ಫ್ರೆಂಡ್ ಆಗಿದ್ರು. ಅಲ್ಲಿ ಬಂದ ತಕ್ಷಣ ಅವ್ರು ಅಷ್ಟೂ ಸೇರ್ಕೊಂಬಿಟ್ರು. ನನಗೆ ಅಲ್ಲಿ ಯಾರೂ ಪರಿಚಯ ಇಲ್ಲ, ಯಾರು ಅಷ್ಟು ನಾವೆಲ್ಲ ಅವ್ರನ್ನ ಟಿ ವಿಲಿ ಇದೆಲ್ಲ ನೋಡಿದ್ರಿಂದ ನನಗದು ಒಂದು ಹೊಸ ಪ್ರಪಂಚ ಆಗೋಯ್ತು. ಹೋದ ತಕ್ಷಣವೇ ಅವ್ರ ಜೊತೆಗೆ ನಾನಿನ್ನೂ ಅಡ್ಜಸ್ಟ್ ಆಗೋಕ್ಕೆ ಆಗಲಿಲ್ಲ. ಮಾತಾಡಿಸ್ತಾ ಇದ್ದೀನಿ, ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೀನಿ. ಅಷ್ಟು ಬೇಗನೆ ಇದು ಆಗೋಯ್ತು ಮೇಡಮ್. ತುಂಬ ಬೇಜಾರಾಗೋಯ್ತು. ಇದು ಸೀಸನ್ 12 ಇದು ಒಂಟಿ ಜಂಟಿ ಅಂತ ಮಾಡಿದ್ದೇ ನನಗೆ ಹಿನ್ನಡೆ ಅಂತ ಹೇಳ್ತೀನಿ ಮೇಡಮ್.